ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನೀವುಗಳು BSc MLT, BSc OT, BSc ಡಯಾಲಿಸಿಸ್, BSc ಎಕ್ಸ್ರೇ ಟೆಕ್ನಾಲಜಿ ಅಂದರೆ BSc ಇಮೇಜಿಂಗ್ ಟೆಕ್ನಾಲಜಿ, ಆಮೇಲೆ BPT ಕಾರ್ಡಿಯಕ್ ಟೆಕ್ನಾಲಜಿ, ಈ ಥರ ಒಂದು ಕೋರ್ಸ್ಗಳನ್ನು ಮಾಡ್ಕೋಬೇಕಂತಂದರೆ ಪ್ರತಿ ವರ್ಷ KE ವತಿಯಿಂದ ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ವತಿಯಿಂದ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ಗಳನ್ನು ಸೆಪ್ಟೆಂಬರ್, ಅಕ್ಟೋಬರ್ ಮಂತ್ಗಳಲ್ಲಿ ಅಪ್ಲಿಕೇಶನನ್ನು ರಿಲೀಸ್ ಮಾಡ್ತಾರೆ. ಅಲ್ಲಿ ತನಕ ನೀವು ವೇಟ್ ಮಾಡಬೇಕಾಗತ್ತೆ. ಇನ್ ಕೇಸ್ ಆಫ್ ನೀವೇನಾದರೂ 10,000 ಅಂದರೆ 20,000 ರೂಪಾಯಿ ಒಳಗಡೆ ಅಡ್ಮಿಷನ್ ಪಡ್ಕೋಬೇಕಿತ್ತು, ಅದಕ್ಕೆ ಸ್ಕಾಲರ್ಶಿಪ್ಪನ್ನು ಪಡ್ಕೋಬೇಕಿತ್ತು ಅಂತಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಕೌನ್ಸಿಲಿಂಗ್ ಮುಖಾಂತರ ಹೋಗಬೇಕಾಗತ್ತೆ. ಇದರ ಮುಖಾಂತರ KE ಮುಖಾಂತರ ಹೋಗಬೇಕಾಗತ್ತೆ. ನೀವು ಇನ್ನೂ 1.5-2 ತಿಂಗಳ ತನಕ ನೀವು ಕಾಯಬೇಕಾಗತ್ತೆ ಈ ಒಂದು ಅಪ್ಲಿಕೇಶನ್ ರಿಲೀಸ್ ಆಗಲಿಕ್ಕೆ. ಪ್ರತಿ ವರ್ಷ ರೂಲ್ಸ್ ಇರೋದೇ ಹಾಗೆ. ನೀವು ಈ ವರ್ಷ ಹೊಸದಾಗಿದ್ದೀರಿ, ಹೀಗಾಗಿ ನೀವು ಕಾಯಬೇಕಾಗತ್ತೆ. ಅಲ್ಲಿ ತನಕ ನೀವೇನು ಮಾಡಬೇಕಂದ್ರೆ ಎಲ್ಲಾದರೂ ಒಂದು ಕೂಡ ಲ್ಯಾಬಲ್ಲಿ ಹಾಸ್ಪಿಟಲಲ್ಲಿ ಜಾಯಿನ್ ಆಗಿ ಸ್ವಲ್ಪ ದುಡ್ಡು ಮಾಡ್ಕೊಳ್ರಿ. ಯಾಕಂತಂದರೆ ನಾಳೆ ಡೊನೇಷನ್ ಯಾವ್ದಾದ್ರು ಕೇಳಿದ್ರೆ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದು ಪ್ರಾಕ್ಟಿಕಲ್ ನಾಲೆಜು ಕೂಡ ಪಡ್ಕೊಂಡಿರಿ, ನಿಮಗೆ ಸಹಾಯವಾಗುತ್ತೆ. ಬಟ್ ಅಪ್ಡೇಟು ಕೂಡ ನಾನು ಮಾಡ್ತಿರ್ತೇನೆ, ಆದರೆ ನೀವು ಕಾಯಬೇಕಾಗತ್ತೆ. ಎಲ್ಲಿ ತನಕ ಅಂತಂದರೆ ಇನ್ನು ನೀವು 1.5-2 ತಿಂಗಳ ತನಕ ಕಾಯಬೇಕಾಗತ್ತೆ. ಓಕೆ, ಬಟ್ ನೀವೇನಾದರೂ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗ್ತೀನಿ ಅಂತಂದರೆ ಅದು ಅಡ್ಮಿಷನ್ ಸ್ಟಾರ್ಟ್ ಇದ್ದಾವೆ. ನೀವು ಮ್ಯಾನೇಜ್ಮೆಂಟ್ ನಮ್ಮ ಧಾರವಾಡದಲ್ಲಿ ನೀವೇನಾದರೂ ಮ್ಯಾನೇಜ್ಮೆಂಟ್ ಕೋಟಾ, ಡೈರೆಕ್ಟ್ ಕರೆಸ್ಪಾಂಡೆನ್ಸ್, ಡೈರೆಕ್ಟ್ ಅಡ್ಮಿಷನ್ಸ್ ಅಥವಾ ನೀವು ಡೈರೆಕ್ಟ್ ಎಕ್ಸಾಮಿಗೆ ಏನಾದರೂ ನೀವು ಅಡ್ಮಿಷನ್ಸ್ ಮಾಡಿಸ್ಬೇಕು ಅಂತಂದರೆ ನನಗೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಇದನ್ನು ಮಾಡ್ಬೋದು. ಕಾಮೆಂಟ್ಸನ್ನು ಹಾಕಿ ಧಾರವಾಡದಲ್ಲಿ ಡೈರೆಕ್ಟ್ ಎಕ್ಸಾಮಿಗೆ ಹೋಗ್ತೀನಿ ಅಂತ ಏನಾದರೂ ಬಯಸಿದರೆ ಅಂಥ ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ಸ್ ಹಾಕಿರಿ. ನಾನು ನಿಮಗೆ ಕಾಲೇಜ್ ಹೆಸರು ಕೊಡ್ತೀನಿ, ಹೋಗಿ ಡೈರೆಕ್ಟ್ ಅಡ್ಮಿಷನ್ಸ್ ಮಾಡಿಸ್ಬೋದು. ಫೀಸ್ ಸ್ಟ್ರಕ್ಚರ್ ಏನಿದ್ರು ಕೂಡ ನೀವು ಅವ್ರಿಗೆ ಕೇಳಬೇಕಾಗತ್ತೆ. ಅದ್ರ ಬಗ್ಗೆ ನನಗೆ ಕೂಡ ಮಾಹಿತಿ ಇಲ್ಲ. ಬಟ್ ಏನಂತಂದರೆ ಅವರು ಏನು ಮಾಡ್ತಾರೆ, ಡೈರೆಕ್ಟ್ ಎಕ್ಸಾಮ್ಗೆ ನಿಮಗೆ ಅಲೌ ಮಾಡಿ ಕೊಡ್ಬೋದು, ಒಂದ್ಸಲ ರಿಕ್ವೆಸ್ಟ್ ಮಾಡಿಕೊಂಡ್ರೆ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.